ಓಹೋ, ಸಂಗೀತ ಅವರು ಬರಬೇಕು ಬರಬೇಕು. ಇಷ್ಟು ದಿನಕ್ಕೆ ನೆನಪಾದ್ನ ನಾನು. ಹಾಂ ಆಂಟಿ, ಹೇಗಿದ್ದೀರಾ ಆಂಟಿ? ಚೆನ್ನಾಗಿದ್ದೀನಮ್ಮ. ನಿಮ್ಮ ಮಗಳಿಗೆ ಗಂಡನ ಜೊತೆ ಜಗಳ ಮಾಡ್ಕೊಂಬಂದಾಗೆಲ್ಲ ನಮ್ಮ ಮನೆ ಬೇಕಾಗಿತ್ತು. ತಿಂಗಳಾನ್ಗಟ್ಲೆ ನಮ್ಮ ಮನೆಯಲ್ಲೇ ಇರ್ತಾಯಿದ್ಲು ನನ್ನ ಜೊತೆಗೇನೆ. ಹಾಂ, ಗಂಡನ ಜೊತೆ ಜಗಳ ಮಾಡೋದು, ನಮ್ಮ ಮನೆಗೆ ಬರೋದು. ಆವಾಗ ಬೇಕಾಗಿತ್ತು ಈ ಪಮ್ಮಿ, ಇವಾಗ ಬೇಡ ನಿಮ್ಮ ಮಗಳಿಗೆ. ಅಲ್ವೇನಾ ಸಂಗೀತ? 3 ದಿವಸಕ್ಕೂ ಗಂಡನ ಜೊತೆ ಜಗಳ ಮಾಡ್ಕೊಳೋದು, ನಮ್ಮ ಮನೆಗೆ ಬರೋದು. ಏನೇ 15 ದಿವಸ ಏನಾದರೂ ನಿನ್ನ ಗಂಡನ ಮನೇಲಿ ಇದೆಯೇನೇ ನೀನು ಸರಿಯಾಗಿ? ಹಾಂ, ಯಾವಾಗಲೂ ನನ್ನ ಮನೆಯಲ್ಲೇ ಇರ್ತಾಯಿದ್ದೆ ತಾನೇ ನೀನು? ಆವಾಗ ನಾನು ಬೇಕಾಗಿತ್ತು, ಇವಾಗ ಬೇಡ ಅಲ್ವಾ ನಿನಗೆ? ಇವಾಗ ಏನಕ್ಕೆ ಬಂದಿದೆಯಾ ಪಮ್ಮಿ? ಹಿಂದಿನ ವಿಷಯ ಎಲ್ಲ ಮರ್ತ್ಬಿಡು ಪಮ್ಮಿ. ನನ್ನ ಮಗನ ನಿನ್ನ ಹತ್ರ ಇದ್ದಾನೆ ಅಂತ ಗೊತ್ತು. ಕೊಡು ಪಮ್ಮಿ ನನ್ನ ಮಗನ. ನಾನು ಕರ್ಕೊಂಡು ಹೋಗ್ಬೇಕು, ನನ್ನ ಮನೆಗೆ ಹೋಗ್ಬೇಕು ಪಮ್ಮಿ. ನನ್ನ ಮಗನ ಬೆಳಗ್ಗೆ ನೋಡಿರೋದು ನಾನು. ನನ್ನ ಮಗನ ನನಗೆ ಕೊಟ್ಬಿಡು ಪಮ್ಮಿ. ಏಯ್, ನಿಮ್ಮ ಮನೆಯವ್ರಿಗೆ ನಿನಗೆ ಎಲ್ಲ ಹುಚ್ಚೇನೆ? ಪದೇ ಬಂದು ನನ್ನ ಮಗ ನಮ್ಮ ಅಕ್ಕನ ಮಗ ಅಂತ ಕೇಳ್ತಾ ಇದ್ದೀರಲ್ಲ. ಹಾಂ, ನನಗೇನೆ ಸಂಬಂಧ? ಯಾರೂ ಬಂದಿಲ್ಲ ನಮ್ಮ ಮನೆಗೆ. ಇಲ್ಲಿ ಒಂಟಿ ಮನೆ ಐತೆ ಅಲ್ಲ ಅಂತಂದ್ಬಿಟ್ಟು ಎಲ್ಲರೂ ಬಂದು ನನಗೆ ಟಾರ್ಚರ್ ಕೊಡ್ತಾ ಇದ್ದೀರಾ. ಯಾರೂ ಇಲ್ಲ ಇಲ್ಲಿ, ಯಾವ ಮಗುನೂ ಬಂದಿಲ್ಲ. ಇಲ್ಲಿಂದ ಹೋಗ್ರಿ ಎಲ್ಲರೂ. ಆಂಟಿ, ಅವಳಿಗಂತೂ ಬುದ್ಧಿ ಇಲ್ಲ, ನಿಮಗೂ ಬುದ್ಧಿ ಇಲ್ವಾ? ಹಾಂ, ಏನು ಬರುತ್ತೆ ಮಗು ಇಲ್ಲಿಗೆ? ಅಲ್ವೇ 6 ಮಂತ್ಸಿಂದ ನೀನು ಹುಡುಕ್ತಾ ಇದ್ದೀನಿ ನಾನು. ಹಾಂ, ಅಟ್ಲೀಸ್ಟ್ ಒಂದು ಫೋನ್ ಏನಾದರೂ ಮಾಡಿದ್ಯಾ? ಫೋನ್ ಮಾಡೋಣ ಅಂತಂದರೆ ನಂಬರ್ ಚೇಂಜ್ ಮಾಡಿದ್ಯಾ? ಆವಾಗ ಬೇಕಾಗಿತ್ತು ಈ ಪಮ್ಮಿ ಹೆಸರು, ಇವಾಗ ಬೇಡ ಅಲ್ವಾ ನಿನಗೆ? ಬೇಡ ಅಲ್ವೇನೆ? ನಿನ್ನ ಗಂಡ ಹೊಡೆದಾಗ, ನೀನು ಹೋರ್ಗಿತ್ತಿ ಜೊತೆ ಜಗಳ ಆಡಿದಾಗ ನನ್ನ ಮನೆ ಬೇಕಾಗಿತ್ತು, ನಾನು ಬೇಕಾಗಿತ್ತು. ಇವಾಗ ನೀನು ನಿನಗೆ ನಾನು ಬೇಡ. ಅಟ್ಲೀಸ್ಟ್ ಒಂದು ಫೋನ್ ಮಾಡಿ ಹೆಂಗಿದೆಯಾ ಪಮ್ಮಿ ಅಂತ ಏನಾದರೂ ಕೇಳ್ದಾನೆ ನೀನು? ಲವ್ ಮಾಡಿ ಅವ್ನು ಯಾರ ಜೊತೆ ನಾವು ಹೊರಟೋಗ್ಬಿಟ್ಟಿದ್ದೀನಿ, ಅವ್ನಿಗೆ ಮದುವೆ ಆಗಿದೆ ಅನ್ನೋದೇ ನನಗೆ ಗೊತ್ತಿಲ್ಲ. ಅಪ್ಪ ಅಮ್ಮನ ಮನೆಗೆ ಹೋಗೋಕ್ಕಾಗಲ್ಲ ಅಂತ ನನ್ನ ಮನೇಲೇ ಇರ್ತಾಯಿದ್ದೆ. ಅವಾಗ ಬೇಕಾಗಿತ್ತು ಈ ಪಮ್ಮಿ, ಇವಾಗ ಬೇಡ ನಿನಗೆ. ನೋಡಮ್ಮ, ಸುಮ್ಮನೆ ಏನೇನೋ ಮಾತಾಡಬೇಡ. ಕೊಡು ನನ್ನ ಮೊಮ್ಮಗನ್ನ, ಕೊಡಮ್ಮ ನನ್ನ ಮೊಮ್ಮಗನ್ನ. ಎಲ್ಲವನಮ್ಮ ನನ್ನ ಮೊಮ್ಮಗನು? ಹಲೋ, ನೀವ್ಯಾರು? ಹಾಂ, ನೀವ್ಯಾರು ಅಂತ? ನೀವ್ಯಾರು ಮಾತಾಡೋಕ್ಕೆ? ಯಾವ ಮಗುನೂ ನಮ್ಮ ಮನೆಗೆ ಬಂದಿಲ್ಲ, ಆಯಿತಾ? ಅಖಿಲ ಆಂಟಿ, ಇವ್ರಿಗೆಲ್ಲ ಬುದ್ಧಿ ಇಲ್ಲ ಅಂತಂದರೆ ನಿಮಗೂ ಬುದ್ಧಿ ಇಲ್ವಾ? ಕರ್ಕೊಂಡು ಹೋಗಿ ಆಂಟಿ, ಮಗು ನಮ್ಮ ಮನೆಗೆ ಯಾಕೆ ಬರ್ತಾನೆ? ಪಮ್ಮಿ, ನನಗೇನೋ ಅನುಮಾನ, ಬಬ್ಲು ನಿನ್ನ ಹತ್ರ ಇದ್ದಾನೆ ಅಂತ. ಕೊಟ್ಬಿಡು ಪಮ್ಮಿ. ಅವಳು ಇವಾಗ ಬೇರೆ ಪ್ರೆಗ್ನೆಂಟು, ಸುಮ್ಮನೆ ಅವಳ ಮನ್ಸಿಗೆ ನೋಯಿಸೋದು ಬೇಡ. ಕೊಟ್ಬಿಡು ಪಮ್ಮಿ, ಅವಳ ಮಗುನ ಅವಳು ತೊಗೊಂಡೋಗ್ಲಿ. ಅಬ್ಬಬ್ಬಬ್ಬ, ಮಗಳ ಮೇಲೆ ಎಷ್ಟು ಪ್ರೀತಿ ಆಂಟಿ ನಿಮಗೆ? ಹಾಂ, ಪ್ರೆಗ್ನೆಂಟ್ ಅಂತ ಅವಳ ಮನ್ಸಿಗೆ ನೋವಾಗಬಾರ್ದಂತೆ. ಇನ್ನು ನಾವೆಲ್ಲ ಮನುಷ್ಯರೆಲ್ಲ ನೋಡಿ. ನೋಡಮ್ಮ ಪಮ್ಮಿ, ಆಗಿದ್ದಾಗೋಯ್ತು. ಇನ್ನು ಅದ್ರ ಬಗ್ಗೆ ಎಲ್ಲ ಯಾಕೆ ಯೋಚನೆ ಮಾಡೋದು? ಆ ಮಗುನ ಕೊಟ್ಬಿಡಮ್ಮ, ಅವಳ ಮಗುನ ಅವಳು ಕೊಟ್ಬಿಡಮ್ಮ. ನೋಡಮ್ಮ, ನೀನು ಇವಾಗ ಏನಾದರೂ ಮಗುನ ಕೊಡಲಿಲ್ಲ ಅಂತಂದರೆ ನಾನು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗ್ತೈತೆ ಅಷ್ಟೇ. ಕೊಡಮ್ಮ ಮಗುನ. ಎಲ್ಲಮ್ಮ ಮಗು? ಹಲೋ ಅಜ್ಜಿ, ನೀವ್ಯಾರು? ಹಾಂ, ನಿಮಗೂ ಇದಕ್ಕೂ ಸಂಬಂಧ ಇಲ್ಲ. ನೀವು ಮಾತಾಡೋಕ್ಕೆ ಬರಬೇಡಿ, ಆಯಿತಾ? ಇಲ್ಲಿ ನಾನು ಸಂಗೀತ ಹತ್ರ ಮಾತಾಡ್ತಾ ಇರೋದು. ಸಂಗೀತಗೆ ನನಗೆ ಮಾತುಕತೆ ನಡೀತಾ ಇರೋದು. ನೀವು ತಲೆ ಹಾಕಬೇಡಿ, ಬಾಯಿ ಮುಚ್ಕೊಂಡು ನಿಂತ್ಕೊಬೇಕು, ಇಲ್ಲಾಂದರೆ ಮನೆಯಿಂದ ಹೊರಗಡೆ ನಿಂತ್ಕೊಳ್ಳಿ. ಪಮ್ಮಿ, ನನ್ನ ಮಾತು ಕೇಳಿ ಪಮ್ಮಿ. ಆಗಿದ್ದಾಗೋಯ್ತು, ನಿಮಗೇನು ಮಾಡೋಕ್ಕಾಗಲ್ಲ. ಅವಳೇನು ಬೇಕಂತ ಮಾಡಿಲ್ಲ, ಆಯಿತಾ? ಫೋನ್ ಏನೋ ರಿಪೇರಿ ಆಗಿತ್ತು, ಹೊಸ ಫೋನ್ ತೊಗೊಂಡ್ಲು ಅಷ್ಟೇ. ಏನೋ ನಿನಗೆ ಫೋನ್ ಮಾಡಬಾರ್ದು ಅಥವಾ ನೀನು ಅವಳಿಗೆ ಫೋನ್ ಮಾಡಬಾರ್ದು ಅಂತ ಅವಳೇನು ನಮ್ಮ ಹೊಸ ನಂಬರ್ ತೊಗೊಂಡಿಲ್ಲ. ಆಗಿದ್ದಾಯ್ತು. ಬಬ್ಲುನ ಅವಳ ಜೊತೆ ಕಳಿಸ್ಕೊಡು ಪಮ್ಮಿ. ಬಬ್ಲು ಇದ್ದರೆ ತಾನೇ ಆಂಟಿ ಇಲ್ಲಿ? ಹಾಂ, ಆ ಮಗು ನನಗೆ ಗೊತ್ತೇ ಇಲ್ಲ. ಆ ಮಗು ಹೆಂಗಿದೆ ಅಂತ ನಾನು ನೋಡೇ ಇಲ್ಲ. ಎಲ್ಲರೂ ಬಂದು ಬಬ್ಲು ಎಲ್ಲಿ ಅಂತ ನನ್ನನ್ನು ಕೇಳ್ತಾ ಇದ್ರಲ್ಲ. ಫಸ್ಟು ನಿಮಗೆಲ್ಲ ಬೈಬೇಕಾಗಿರೋದು ಆ ರವಿಗೂ ಆ ವಾಚ್ಮ್ಯಾನಿಗೆ ಬೈಬೇಕು. ನಿಮ್ಮನ್ನು ಒಳಗಡೆ ಬಿಟ್ಟಿದ್ದಾರಲ್ಲ, ಅವರಿಬ್ಬರನ್ನು ಫಸ್ಟು ಕೆಲಸದಿಂದ ತೆಗಿಬೇಕು. ನಡೀರಿ ಇಲ್ಲಿಂದ. ಯಾವ ಮಗುನೂ ಬಂದಿಲ್ಲ, ಪದೇ ಬಂದು ಯಾಕೆ ಹಿಂಸೆ ಕೊಡ್ತಾ ಇದ್ದೀರಾ ನನಗೆ? ಸಂಗೀತ, ನಡಿ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಅವಾಗ ಐತೆ ಇವಳಿಗೆ. ಕೊಡೋಗಿ. ಏನೋ ತಪ್ಪು ಮಾಡಿದ್ರೆ ಏನೋ ಭಯ ಇರಬೇಕು. ನಾನೇನು ತಪ್ಪು ಮಾಡಿಲ್ಲ. ನಿಮ್ಮ ಮಗು ನಮ್ಮ ಮನೆಗೆ ಬಂದಿಲ್ಲ ಅಷ್ಟೇ. ನೋಡು ಪಮ್ಮಿ, ಆಗಿದ್ದಾಗೋಯ್ತು. ಬಬ್ಲು ನನಗೆ ಕೊಟ್ಬಿಡು. ನಾನು ನನ್ನ ಮಗುನ ಕರ್ಕೊಂಡು ಮನೆಗೆ ಹೊರಟೋಗ್ತೀನಿ ಪಮ್ಮಿ. ಆಯಿತು, ನನ್ನ ನಂಬರ್ ಚೇಂಜ್ ಮಾಡಿದ್ದು ತಪ್ಪಾಯಿತು. ಅದಕ್ಕೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ, ಆಯಿತಾ? ನನ್ನ ಮಗು ನನಗೆ ಕೊಟ್ಬಿಡು, ನಾನು ಮನೆಗೆ ಹೋಗ್ತೀನಿ. ಏಯ್ ಸಂಗೀತ, ಹಿಂಗೇನು ಹುಚ್ಚಿಡ್ದೈತೇನೆ? ಯಾವ ಮಗು ಬಂದಿಲ್ಲ? ನಡಿಯ ಇಲ್ಲಿಂದ ಫಸ್ಟು. ಬಬ್ಲು, ಎಲ್ಲಿದ್ಯಮ್ಮ? ಹೋಗ್ಬೇಡ ಒಳಗಡೆ. ಸಂಗೀತ, ಪಮ್ಮಿ ನನ್ನ ಮಾತು ಕೇಳಿ ಪಮ್ಮಿ. ಅವ್ನು ನನ್ನನ್ನು ಬಿಟ್ಟು ಒಂದು ನಿಮಿಷನೂ ಇರಲ್ಲ, ಸುಮ್ಮನೆ ಹೇಳ್ತಾನೆ ಪಮ್ಮಿ. ಇಲ್ಲ, ನಾನು ಕೊಡಲ್ಲ ಮಗುನ. ಅದೇನು ಮಾಡ್ತೀಯೋ ಮಾಡ್ಕೋಗು. ಅಯ್ಯೋ ಚನಿತಾ ಅಮ್ಮ, ಅವನೆಲ್ಲ ಪಿಳಿ ಪಪ್ಪು, ಅವನ ಕಾರ್ತಿ ಬೆಳ್ಳಕ್ಕಿ ತನಕ ಬಂದಿರೋದು ನಾನು. ಗಾಡಿ ತಗೋಬಿಟ್ಟೈತೆ. ಈ ಆಂಟಿ ಅವಳಲ್ಲ, ಅವಳ ಜೊಕಾಲಿ ಆಗ ಮಗನಿದ್ದೀನಿ ನಾನು. ಆಂಟಿ ಎತ್ಕೊಂಡ್ಬಂದ್ಬಿಟ್ಟವ್ರೆ. ನರಿಯಮ್ಮ ಮನೆ ಹೋಗೋಣ ನರಿಯಮ್ಮ. ಆಂಟಿ ನೋಡಿ, ಇವರೇ ನಮ್ಮಮ್ಮ ಸಂಗೀತ ಅಮ್ಮ. ಅವರು ನಮ್ಮ ಅಖಿಲಮ್ಮ ಅಜ್ಜಿ, ಅವರು ಮೇತ್ರಮ್ಮ ಅಜ್ಜಿ. ಇವರೇ ಎಲ್ಲಾಡನು. ನಾವು ಮನೆಗೆ ಹೋಗ್ಬೇಕಂತೆ. ಓದ್ತಿರಿ ಸಂಗೀತಮ್ಮ, ಅಖಿಲಮ್ಮ ಅಜ್ಜಿ, ಮನೆ ಹೋಗೋಣ ನಾವು. ಬಬ್ಲು, ಮನೆಗೆ ಹೋಗ್ಬೇಡಮ್ಮ, ನೀನು ಇಲ್ಲೇ ಇರು. ನಾನು ನೋಡ್ಕೊತೀನಿ ನಿನ್ನ.
ಹಾಂ ನಿಂಗೆ ಏನೇನು ಬೇಕು ಹೇಳು, ಎಲ್ಲ ತಂದ್ಕೊಡ್ತೀನಿ. ಇಲ್ಲೇ ಇರ್ತೀಯಮ್ಮ? ಇಲ್ಲಮ್ಮ ತಣಿತಮ್ಮ ಅಂತಲ್ಲ ಪಾಪ ಬಬ್ಬು ಅಂತ, ಅದಕ್ಕೆ ನಾನು ಮನೆಗೆ ಓದ್ತಾ ಮನೆಗೆ ಇರ್ತೀನಿ ನಾನು ತಣಿತಮ್ಮ ಬತ್ತೀರಿ, ನಾಳೆ ಬತ್ತೀರಿ, ನಿಮ್ಮನ್ನ ಮಾತಾಡ್ಕೊಂಡು ಬತ್ತೀರಿ, ಜಾನನ್ ಕರ್ಕೊಂಡು ಬತ್ತೀರಿ ನಾವು. ಬಬ್ಲು ಬಬ್ಲು ಬೇಡ ಬಬ್ಲು, ನೀನು ನನ್ನನ್ನು ಬಿಟ್ಬಿಟ್ಟು ಹೋಗ್ಬೇಡ ಬಬ್ಲು. ಬರ್ತೀರಮ್ಮ, ನಾಳೆ ನಾಳೆ ಬರ್ತೀರಿ ನಾವು, ನೀವು ಬೇಡ ಮಾಡ್ಕೊಂಬೇಡಿ, ನಾಳೆ ಬರ್ತೀರಿ ತಣಿತಮ್ಮ. ಹೋಗೋಣಮ್ಮ ಮನೆಗ? ಹೋಗೋಣಮ್ಮ, ನಡಿ ಹೋಗೋಣ, ನಡಿ ಮನೆಗೆ ಹೋಗೋಣ, ನಡಿಯಮ್ಮ. ಬೈ ಬೈ. ಬಬ್ಲು ಹೋಗ್ಬೇಡಮ್ಮ, ನನ್ನ ಜೊತೆಗೆ ಇರಮ್ಮ. ಹಾಂ ಸಂಗೀತಮ್ಮನ ಜೊತೆ ಹೋಗ್ಬೇಡ ನೀನು, ನಾನೇ ನೋಡ್ಕೊತೀನಿ. ನಿಂಗೆ ಏನು ಬೇಕು ಅದೆಲ್ಲ ತಗೊಡ್ತೀರಮ್ಮ. ಹಾಂ ಹೋಗ್ಬೇಡ, ಕಾರಲ್ಲಿ ಹೋಗಿ ನಿಂಗೆ ಏನೇನು ಆಟ ಸಾಮಾನು ಬೇಕು, ಏನೇನು ತಿಂಡಿ ಬೇಕು, ಎಂಥ ಬಟ್ಟೆ ಬೇಕು ಎಲ್ಲ ತಗೊಡ್ತೀನಿ ನಾನು. ಹಾಂ ಹೋಗ್ಬೇಡಮ್ಮ ನೀನು ಸಂಗೀತಮ್ಮನ ಜೊತೆ ಇಲ್ಲೇ ಇರಮ್ಮ. ಇಲ್ಲ ಇಲ್ಲ ತಣಿತಮ್ಮನ ತತಾಟ ಐತೆ ನಂಕ, ಕಾಳು ಎಲ್ಲ ಐತೆ ಆಟಾಡಕ್ಕ. ಗುಂಡನ್ನು ಅವಳ ಪಿಳ್ಳಿ ಪಾಪ ಅವನೇ, ಅವಳೆ ಮುಂದನ್ನು ದಿಂಪಿ ಅಕ್ಕ ಎಲ್ಲರೂ ಅವಳೆ ಊಳಗ ಆಟ ಆಡಕ್ಕ. ನಾನು ಹೋಗಕ್ಕೆ ಇವಾಗ ಬರ್ತೀನಿ, ನಾನು ನಾಳೆ ಜಾಣನ ಕರ್ಕೊಂಡು ಬರ್ತೀನಿ. ಬೆಳಗ್ಗೆ ನಾನು ಇವಾಗ ಮನೆ ಹೋಗಕ್ಕೆ, ಇವಾಗ ಮನೆ ಹೋಗಕ್ಕೆ ನಾನು. ಚಂದಿತಮ್ಮ ಹೋಗೋಣಮ್ಮ ಮನೆಗ? ಮಗನೇ ಹೋಗೋಣಪ್ಪ, ಹೋಗೋಣ. ಎಲ್ಲೂ ಈಚೆ ಬಿಡಲ್ಲ, ನಡಿ. ನಿನ್ನ ಮೇಲೆ ನೀನಿಂಥ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನನ್ನ ಮುಂದೆ ಬಂದು ಕೇಳಬೇಕಾಗಿತ್ತಾನೆ, ನಾನೇ ಕಿತ್ಕೊಡ್ತಾ ಇದ್ದೀನಿ ತಾನೆ ಸೀಬೆಣ್ಣು. ನೀನು ಯಾಕೆ ಬರಕ್ಕೆ ಹೋಗಿದ್ದು? ಅಮ್ಮ ದುಂದನ ಹೇಳಿದ್ದು ಹಿಂದೆ ಹೋದು ಅಲ್ಲೈತೆ ಇರ್ತೀವಿ ಅನ್ನೋ ಅಂತ ದುಂದನ ಹೇಳಿದ್ದು, ಅದಕ್ಕೆ ನಾನು ಬಂದ್ಬಿಟ್ಟೆ ಅಮ್ಮ. ಇನ್ನು ಬಿಡಲ್ಲ ಅಮ್ಮ, ನಾನು ಬಿಡಲ್ಲ, ನಂಗೆ ಭಯ ಆಗೋಯ್ತು, ಬಿಡಲ್ಲ ನಾನು. ಹೋಗೋಣಮ್ಮ ಮನೆ? ಸರಿ ಅಮ್ಮ ಹೋಗೋಣ, ಬಾ ನನ್ನ ಹತ್ರಕ್ಕೆ ಬಾ, ಹೋಗೋಣ. ಬಬ್ಲು ನಾನು ನೀನು ಬಂದಾಗಿಂದ ಚೆನ್ನಾಗಿ ನೋಡ್ಕೊಂಡಿಲ್ಲಮ್ಮ, ನನ್ನ ಹತ್ರ ಇರಮ್ಮ. ಬಬ್ಲು ಹೋಗ್ಬೇಡ ಬಬ್ಲು. ಅಮ್ಮ ಹೋಗೋಣಮ್ಮ. ಸರಿನಮ್ಮ ಬಾ ಹೋಗೋಣ. ಏನಂಟಿ ಎಲ್ಲ ವಿಷಯ ಗೊತ್ತಿದ್ದು ನೀವು ಹಿಂಗೆ ಹೇಳ್ತಾ ಇದ್ದೀರಲ್ಲ? ಹಾಂ ಇದು ಸರಿನಾ ಆಂಟಿ? ನೀವು ದೊಡ್ಡವರಾಗಿ ಹಂಗಂತಲ್ಲಮ್ಮ, ನಿಮಗೂ ಗೊತ್ತಲ್ಲ ಎಲ್ಲ ವಿಷಯ. ನಾವು ಮಗುನ ಕರ್ಕೊಂಡು ಮನೆಗೆ ಹೋಗ್ತೀರಮ್ಮ. ಬಮ್ಮ ಸಂಗೀತ. ಆಂಟಿ ಬೈ ಬೈ ಬೈ. ಇಲ್ಲ, ನಾನು ನನ್ನ ಮಗುನ ಬಿಡಲ್ಲ. ನನ್ನ ಮಗು ನನಗೆ ಬೇಕೇ ಬೇಕು. ನನ್ನ ಮಗು ನಿನ್ನ ಮಗು ಹೆಂಗಾತೈತೆ? ನಾನು ಕೊಡಲ್ಲ, ಇವ್ನು ನನ್ನ ಮಗು. ಇಲ್ಲ ನಾನು ಬಿಡಲ್ಲ, ನನ್ನ ಮಗು ನಂಗೆ ಬೇಕೇ ಬೇಕು. ಮಮ್ಮಿ ಇದ್ರ ಬಗ್ಗೆ ಎಲ್ಲ ನಿಧಾನವಾಗಿ ಮಾತಾಡೋಣ ಬಿಡಮ್ಮ. ಇವಾಗ ನಾವು ಹೋಗ್ತೀವಿ ಮತ್ತೆ ಬರ್ತೀವಿ. ನೀ ಇಲ್ಲ ಹಾಕಿಲ್ಲ ಆಂಟಿ, ನನ್ನ ಮಗು ನಾನು ಬಿಡಲ್ಲ. ಇವಳಿಗೆ ಆಸರೆ ಕೊಟ್ಟನಲ್ಲ ಅದೇ ತಪ್ಪಾಯಿತು ಅಲ್ಲ. ಗಂಡನ ಜೊತೆ ಒಂದು ದಿವಸನೂ ಇರಲಿಲ್ಲ ಆಂಟಿ, ಪದೇ ಪದೇ ನಮ್ಮ ಮನೆಗೆ ಬರ್ತಾಯಿದ್ಲು. ಒಂದು ದಿವಸ ಅಲ್ಲಿದ್ದರೆ 1 ತಿಂಗಳು 2 ತಿಂಗಳು ನಮ್ಮ ಮನೇಲಿ ಇರ್ತಾಯಿದ್ಲು. ಯಾವಾಗಲೂ ಗಂಡನ ಜೊತೆ ಜಗಳ ಮತ್ತು ಓರ್ಗಿತ್ತಿ ಜೊತೆ ಜಗಳ ಅಂದ್ಬಿಟ್ಟು ನಾನು ಇವಳನ್ನ ಸಾಕಿದ್ದೀನಿ. ಇವತ್ತು ನೋಡು ಆಂಟಿ ಹೇಗೆ ಮಾಡ್ತಾ ಇದ್ದಾಳೆ ಇವಳು. ನೀನು ಸಾಕಿದೀಯಾ ನನ್ನನ್ನು, ಇರೋಕ್ಕೆ ಆಸರೆನೂ ಕೊಟ್ಟಿದ್ಯಾ ಸರಿನೇ, ಆದರೆ ನನ್ನ ಮಗು ನಾನು ಕೊಡಲ್ಲ. ಯಾಕೆ ಕೊಡಬೇಕು ನಿನಗೆ? ನಾನು ಕೊಡಲ್ಲ ಅಂದರೆ ಕೊಡಲ್ಲ, ನನ್ನ ಪ್ರಾಣ ಹೋದ್ರೂ ನನ್ನ ಮಗು ನಾನು ಕೊಡಲ್ಲ ನಿನಗೆ. ಯಾಕೆ ಕೊಡಲ್ಲ? ಯಾಕೆ ಕೊಡಲ್ಲ ಅಂತ? ನನ್ನ ಮಗು ಇದು, ನನ್ನ ಮಗು ನನಗೆ ಕೊಡಲ್ಲ ಅಂತೀಯಲ್ಲ. ಪಮ್ಮಿ ಫ್ರೆಂಡ್ ಅಲ್ಲ ಅಂತ ಮರ್ಯಾದೆ ಕೊಟ್ಟರೆ ಏನೇ ನಿಂದು? ಏನು ನಿಂದು? ನನ್ನ ಮಗು ನಾನು ಕೊಡಲ್ಲ, ಅದೇನು ಮಾಡ್ತೀಯೋ ಮಾಡ್ಕೋಗು. ನಿನ್ನ ಕೈಲಿ ಏನಾಗುತ್ತೆ? ನನ್ನ ಮೇಲೆ ಚಾಲೆಂಜ್ ಆಗ್ತೀಯಾ? ಈ ಪಮ್ಮಿ ಮೇಲೆ ಚಾಲೆಂಜ್ ಆಗ್ತೀಯಾ? ನಾನು ಎಂಥ ಹಠಮಾರಿ ಅಂತ ನಿನ್ಗೆ ಗೊತ್ತು ತಾನೇ? ಮಗುನ ಹೇಗೆ ತೊಗೊಬೇಕು ಅಂತ ನನಗೆ ಗೊತ್ತು. ಏನೇ ಗೊತ್ತು ನಿನಗೆ? ಏನೇ ಗೊತ್ತು? ಇದು ನನ್ನ ಮಗು, ನಾನು ಯಾರಿಗೂ ಕೊಡಲ್ಲ. ಸಂಗೀತ ಸುಮ್ಮನೆ ನೋಡೋದು ಚೆನ್ನಾಗಿರಲ್ಲ, ಮಗುನ ಕೊಟ್ಬಿಟ್ಟೋಗೆ ಮಗುನ. ನಾನು ಕೊಡಲ್ಲ. ಸಂಗೀತ ಕೋರ್ಟ್ ಕಡೆಯಿಂದ ಮಗುನ ತೊಗೊತೀನಿ ನಾನು. ನೋಡು ಆಮೇಲೆ ಕೋರ್ಟ್ಗೆ ಅಲಿಬೇಕಾಗುತ್ತೆ ನೀನು. ಹಾಗೆ ಮಾಡು, ನಾನು ಕೋರ್ಟ್ ಮುಖಾಂತರನೇ ನನ್ನ ಮಗನ ನಾನು ತೊಗೊತೀನಿ ಬಿಡು. ನಿನ್ನ ಕೈಲಿ ಸಾಕತ್ತಿದ್ರೆ ನೀನು ತಗೋ. ಅಲ್ಲಮ್ಮ ಪಮ್ಮಿ, ಕೋರ್ಟು ಕಚೇರಿ ಅಂತೆಲ್ಲ ಯಾಕಮ್ಮ ಬೇಕು? ಹೋಗ್ಲಿ ಬಿಡಮ್ಮ, ಅವಳ ಹತ್ರ ಇರಲಿ ಮಗು. ಇಲ್ಲ ಆಂಟಿ, ಇಲ್ಲ ಇದಕ್ಕೆಲ್ಲ ನೀನು ಒಂದು ನಾಂದಿ ಆಡಲೇಬೇಕು. ನಾನು ಕೋರ್ಟ್ ಮುಖಾಂತರನೇ ನನ್ನ ಮಗುನ ತೊಗೊತೀನಿ ನಾನು. ನೋಡ್ತಾ ಇರಿ ಅವಳಿಗೆ ಏನು ಮಾಡ್ತೀನಿ ಅಂತ. ಪಮ್ಮಿ ಕೋರ್ಟಲ್ಲಿ ಮೀಟ್ ಮಾಡೋಣ ಬಾರೆ, ನಾನು ನೀನು ಅಂತ ನೋಡೇ ಬಿಡೋಣ. ನನ್ನ ಹತ್ರನೇ ಚಾಲೆಂಜ್ ಮಾಡ್ತಾ ಇದೆಯೇನೆ? ನನ್ನ ಮಗನಿಗೋಸ್ಕರ ನಿನ್ನ ಹತ್ರ ಚಾಲೆಂಜ್ ಮಾಡ್ತೀನಿ, ನಿಮ್ಮ ಅಪ್ಪ ಹತ್ರ ಚಾಲೆಂಜ್ ಮಾಡ್ತೀನಿ. ಯಾರಾದರೂ ಭಯ ಪಡಲ್ಲ ನಾನು. ಸರಿ ಆಯಿತು ನೋಡು ಯಾರು ತೊಗೊತಾರೆ ಮಗುನ ಅಂತ ನೋಡ್ತೀನಿ ಬಾರೆ ಕೋರ್ಟ್ಗೆ ನೀನು.